ನಮಸ್ಕಾರ ಎಲ್ಲರಿಗೂ. ಯುಗಾದಿ ಪ್ರಯುಕ್ತ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮ ಎಂಥದ್ದು ವಿಶ್ ಇದ್ರೂ ಕೂಡ ನೀವು ಅದನ್ನ ಫುಲ್ಫಿಲ್ಮೆಂಟ್ ಮಾಡ್ಕೋಬಹುದು. ಏನು ಮಾಡಬೇಕಂದ್ರೆ, ಅವತ್ತಿನ ದಿನ ಬಂದಿರುವಂಥದ್ದು ಅಮಾವಾಸ್ಯೆಗೆ ಕನೆಕ್ಟ್ ಆಗಿದೆ, ಗುರುವಾರ, ಜೊತೆಗೆ ಯುಗಾದಿ ಹಬ್ಬ ಮತ್ತು ಗುಪ್ತ ನವರಾತ್ರಿಗಳಲ್ಲಿ ಈ ಒಂದು ನವರಾತ್ರಿ ಅಂತ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಜನ ಫಾಲೋ ಮಾಡ್ತಾರೆ. ಏನು ಮಾಡಬೇಕಂದ್ರೆ, ಒಂದು ವೈಟ್ ಪ್ಲೇನ್ ಪೇಪರನ್ನು ತಗೋಬೇಕು. ರೂಲಿಂಗ್ ಇರಬಾರ್ದು, ಪ್ಲೇನ್ ಪೇಪರ್ ಆಗಿರಬೇಕು. ರೆಡ್ ಕಲರ್ ಪೆನ್ನನ್ನು ತಗೊಂಡ್ಬಿಟ್ಟು ಬೆಳಗ್ಗೆ ಮಾಡುವಂಥ ಟೈಮ್ ಬಂದುಬಿಟ್ಟು 7ರಿಂದ 8 ಗಂಟೆ, ಮಧ್ಯಾಹ್ನ 12ರಿಂದ 1-1:15 ಮಾಡ್ಬೋದು. ಆ ಟೈಮ್ದಲ್ಲಿ ಒಂದು ಪ್ಲೇನ್ ಪೇಪರನ್ನು ತಗೊಳ್ಳಿ. ಅದ್ರ ಮೇಲೆ ರೆಡ್ ಕಲರ್ ಪೆನ್ನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ಗೆ 9 ಬಾರಿ ಓಂ ರೀಂ ದುಂ ದುರ್ಗಾಯ ನಮಃ ಅಂತ ತಿಳ್ಕೊಂಡ್ಬಿಟ್ಟು 9 ಟೈಮ್ಸ್ ಅನ್ನ ಬರಿಬೇಕಾಗತ್ತೆ. ಇಲ್ಲಪ್ಪ ನಿಮಗೆ 9 ದೇವಿಗಳ ಹೆಸರು ಗೊತ್ತಿದೆ ಅಂದ್ರೆ ಆ ದೇವಿ ಹೆಸರುಗಳನ್ನ ಬರೀರಿ. ಇಲ್ಲಪ್ಪ ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ ಅಂದಾಗ ಓಂ ರೀಂ ದುಂ ದುರ್ಗಾಯ ನಮಃ ಅಂತ ತಿಳ್ಕೊಂಡ್ಬಿಟ್ಟು 9 ಬಾರಿ ಬರೆದಾದ ನಂತರ ಅದ್ರ ಕೆಳಗಡೆ ವಿಶ್ ಅನ್ನ ಬರಿಬೇಕಾಗತ್ತೆ. ನಿಮ್ಮ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಮ್ಯಾರೇಜ್ದಲ್ಲಿ ಡಿಲೇ ಆಗ್ತಾ ಇದ್ರು ಕೂಡ ಅದನ್ನ ಬರ್ಕೊಳ್ಳಿ. ಚೈಲ್ಡ್ ಬರ್ತ್ ಆಗಿರ್ಬೋದು, ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಯಾವುದಾದ್ರೂ ಸಮಸ್ಯೆ ಇದ್ರೂ ಕೂಡ ಬರ್ಕೋಬಹುದು, ಜಾಬ್ ರಿಲೇಟೆಡ್ ಬರ್ಕೋಬಹುದು. ನಿಮ್ಮ ಎಂಥದ್ದು ವಿಶ್ ಇದ್ರೂ ಕೂಡ ನೀವು ಅದನ್ನ ಆ ಪೇಪರ್ ಏನಿರತ್ತಲ್ಲ, ಓಂ ರೀಂ ದುಂ ದುರ್ಗಾಯ ನಮಃ ಅನ್ನುವಂಥ ಮಂತ್ರ ಬರೆದಿರ್ತೀರಲ್ಲ, ಅದರ ಕೆಳಗಡೆ ಈ ವಿಶ್ ಅನ್ನ ಬರಿಬೇಕಾಗತ್ತೆ. ಬರೆದಾದ್ಮೇಲೆ 1 ಹಿಡಿ ಅಕ್ಕಿಯನ್ನ ತಕೊಂಡ್ಬಿಟ್ಟು ಆ ಪೇಜ್ ಒಳಗಡೆ ಹಾಕಬೇಕು. ಬರೆದಂತಹ ಏನು ಮಂತ್ರ ಇರುತ್ತಲ್ಲ, ವಿಶ್ವ ಅದರ ಒಳಗಡೆ ಹಾಕಬೇಕು. ಅದನ್ನ ಪುಡಿಯನ್ನ ಚೆನ್ನಾಗಿ ಕಟ್ಬಿಟ್ಟು ದೇವರ ರೂಮು ಅಂದ್ರೆ ಪೂಜಾ ರೂಮ್ ಏನಿರತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಸಂಕಲ್ಪದಿಂದ ಆ ಕಟ್ಟಿದಂತ ಪುಡಿಯನ್ನ ಇಟ್ಬಿಡ್ಬೇಕು. ಆಮೇಲೆ 2 ತುಪ್ಪದ ದೀಪಗಳನ್ನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಬಾರಿ ಹಚ್ಚಬೇಕಾಗತ್ತೆ. ಸಂಕಲ್ಪದಿಂದ ಓಂ ರೀಂ ದುಂ ದುರ್ಗಾಯ ನಮಃ ಅನ್ನುವಂತಹ ಈ ಬೀಜ ಮಂತ್ರವನ್ನ ಬೆಳಗ್ಗೆ 108 ಬಾರಿ, ಸಾಯಂಕಾಲ 108 ಬಾರಿ ಮಂತ್ರವನ್ನ ಸಂಕಲ್ಪದಿಂದ ಶುದ್ಧ ಮನಸ್ಸಿನಿಂದ ಪಠಿಸಬೇಕಾಗತ್ತೆ. ಅದಾದ ನಂತರ ಇದನ್ನ ಕಂಟಿನ್ಯೂಸ್ ಆಗಿ 9 ದಿನಗಳ ಕಾಲ ಈ ಪ್ರೊಸೆಸ್ ಅನ್ನ ಮಾಡಬೇಕು. ಚೀಟನ್ನ ಕಟ್ಟಿ ಬರೆದಿಡೋದು 1 ಟೈಮು, ತುಪ್ಪದ ದೀಪ ಬೆಳಗ್ಬಿಟ್ಟು ಮಂತ್ರವನ್ನ ಹೇಳ್ಕೊಳ್ಳೋದು 2 ಟೈಮ್ಸ್ ಮಾಡಬೇಕಾಗತ್ತೆ. 9 ದಿನಗಳ ಆದ ನಂತರ ಅಂದ್ರೆ 27ನೇ ತಾರೀಕು ಆ ಚೀಟನ್ನ ಅಲ್ಲಿಂದ ಎತ್ಬಿಟ್ಟು ಅದರಲ್ಲಿ ಇರುವಂತ ಅಕ್ಕಿಯನ್ನ ತಕೊಂಡ್ಬಿಟ್ಟು ಪಕ್ಷಿಗಳಿಗೆ ಆಹಾರವಾಗಿ ನೀಡಿ, ಮತ್ತೆ ಆ ಪೇಜ್ ಏನಿರತ್ತಲ್ಲ, ಯಾವ್ದಾದ್ರು ಪಾಟ್ ಇದ್ರೆ ನಿಮ್ಮ ಮನೆ ಹತ್ರ ಆ ಪಾಟ್ ಒಳಗಡೆ ಆ ಪ್ಲಾಂಟ್ ಕೆಳಗಡೆ ಅದನ್ನ ಮಣ್ಣಿನಲ್ಲಿ ಮುಚ್ಚಬೇಕಾಗತ್ತೆ. ಅಥವಾ ಯಾವ್ದಾದ್ರು ಒಂದು ಮರದ ಬುಡಕ್ಕೆ, ಗಿಡದ ಬುಡಕ್ಕೆ ಅದನ್ನ ಹಾಕ್ಬಿಡಿ. ಈ ರೆಮಿಡಿನ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ಯುಗಾದಿ ಹಬ್ಬ ದಿವಸ ಈ ತಂತ್ರ ಭಾಗದ ರೆಮಿಡಿಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲ ಸಿಗತ್ತೆ ನಿಮಗೆ. ನಿಮ್ಮ ಎಲ್ಲಾ ವಿಶ್ಗಳು ಫುಲ್ಫಿಲ್ಮೆಂಟ್ ಆಗತ್ತೆ. ಈ ರೀತಿ ಸಿಂಪಲ್ ರೆಮಿಡಿಗಳನ್ನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.